ವೆಲ್ಕಮ್ ಟು HD24x7 ನ್ಯೂಸ್ಗೆ ಸ್ವಾಗತ. ಇವತ್ತು ಜನ್ನತ್ನಗರದಲ್ಲಿ ಸುಮಾರು 290 ಹಕ್ಕುಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಉಳಿದಂಥದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ನಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನು ಹಕ್ಕುಪತ್ರ ವಿತರಿಸುವಂತ ಕೆಲಸ ನಾವು ಈಗಾಗಲೇ ಟೆಂಡರ್ ಕಾನ್ಫರ್ ಮಾಡ್ತಾ ಇದ್ವಿ. ವಿತ್ ಇನ್ ಶಾರ್ಟ್ ಪೀರಿಯಡ್ ನಲ್ಲಿ ಹಾಲಿಗೆ ಭೂಮಿ ಪೂಜೆ ಮಾಡ್ತೀವಿ. ಸರ್ ಲಾಸ್ಟ್ ಟೈಮ್ ಬಂದಾಗ ಸರ್ ಭೂಮಿ ಪೂಜೆ ಮಾಡಿದ್ವಿ ಸರ್. ನಾವು ಹಕ್ಕುಪತ್ರ ಕೊಡ್ತಿದ್ವಿ, ಹಕ್ಕುಪತ್ರ ಕೊಟ್ಟಿದ್ದೀವಿ ಸರ್. ಈಗ ಎಲ್ಲ ಆಗಿದೆ. ಈಗ ಮುಂದಿನ ಸ್ಟೆಪ್ ಸರ್ ಬಾಕಿ ಸರ್. ಈಗ ನಮ್ದು ಈ ಭಾಗದಲ್ಲಿ ಉಳಿದಂತಾವು ಯಾವ್ದು ಹಕ್ಕುಪತ್ರ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಹಕ್ಕುಪತ್ರ ಕೊಡಕ್ ಬರಲ್ಲ. ಆ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಓನರ್ಸ್ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಕೂಡ ತಗೊಂಡು ಸರ್ಕಾರ ಅಂತ ಹೇಳಿ ಮಾಡಿಬಿಟ್ಟು ಅದನ್ನು ಸ್ಲಮ್ ಡಿಕ್ಲೇರ್ ಮಾಡಿ ಅದನ್ನು ಹಕ್ಕುಪತ್ರ ಕೊಡುವಂಥದ್ದು. ಮತ್ತು ಸಾಧ್ಯ ಆದ ಮಟ್ಟಿಗೆ ನೆಕ್ಸ್ಟ್ ನಮ್ಮ ಬಜೆಟ್ನಲ್ಲಿ ಏನಾದರೂ ಪ್ರೊವಿಷನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ಈ ಕೆಲವು ಸಣ್ಣ ಸಣ್ಣ ಮನೆಗಳನ್ನ ತೆಗೆದು ನಮ್ಮ ಕೊಳಚೆ ನಿರ್ಮೂಲನದಿಂದನೇ ಮನೆ ಕಟ್ಟುವಂಥದ್ದು ಕೂಡ ಕೆಲಸ ಕೈಗೆತ್ಕೊಳ್ಬೇಕಾಗಿದೆ, ಅದು ಮಾಡಬೇಕಾಗಿದೆ. ಮತ್ತು ಈ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆ, ಆರೋಗ್ಯ ಕೇಂದ್ರ ಅವನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಲಿಕ್ಕೆ ಅದನ್ನು ಕೂಡ ಯಾವುದು ಏನು ಪೆಂಡಿಂಗು ಕೊಡ್ತೀನಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹಿಂದೆಲ್ಲ ಸರ್ವೆ ಆಗಿದೆ. SM ಕೃಷ್ಣನಗರ್ ಮತ್ತು ಸೋನಿಯಾ ಗಾಂಧಿ ನಗರ್ನಲ್ಲಿ ಕೆಲವರೆಲ್ಲ ಬಾಡಿಗೆಗೆ ಕೊಟ್ಟಂತವ್ರು ಅದಾರ ಆ ಪಾರ್ಟಿ. ಅದನ್ನ ಆಕ್ಚುಲಿ ಆ ರೀತಿ ಬರೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಸಾರ್ಟ್ ಔಟ್ ಮಾಡಿ ಅದನ್ನ ಸೆಕೆಂಡ್ ನಾವು ಕೊಡ್ತೀವಿ. ಈಗ ಜಸ್ಟ್ ಈಗ 2013 ಒಳಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್. ಮುಂದೆ ಹಳೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಈಗ ಹೊಸಾದ್ ಕೊಡ್ತಾ ಇದ್ದೀರಿ, ಅದರಲ್ಲಿ ರಿಜೆಕ್ಟ್ ಆಗುತ್ತಾ? ಹೊಸಾದ್ ಮತ್ತೆ ಅದನ್ನ ಹೊಸಾದ್ ಕೊಡ್ತೀರಾ ಸರ್ ನೀವು? ಈಗ ನೋಡ್ರಿ, ಹಳೇದ್ ಹಕ್ಕುಪತ್ರ ಕೊಟ್ರ ಅಂತಂದ್ರೆ ಅದಕ್ಕ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕೊಟ್ಟಿದಾರ ಗೊತ್ತಿಲ್ಲ. ಕೆಲವೆಲ್ಲ ಅವು ಪ್ರೈವೇಟ್ ಲ್ಯಾಂಡ್ ಆಗಿದ್ದಂತದ್ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೆಲ್ಲ ಕೋರ್ಟಿಗೆ ಹೋದ್ರೆ ಸ್ಟೇ ಆಗ್ತದೆ. ಅದು ಹಿಂದೆಲ್ಲ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಸ್ಲಮ್ ಬೋರ್ಡ್ಲಿಂದ ಆ ಪ್ರೊಸೀಜರ್ ಎಲ್ಲ ಕೂಡ ಲ್ಯಾಪ್ಸ್ ಆಗಿದೆ. ಅದನ್ನ ಇವಾಗ ಸರಿಪಡಿಸುವಂತ ಕೆಲಸ ಮಾಡಬೇಕು. ಇಲ್ಲ ಇಲ್ಲಿ ಕೊಟ್ಟಿದ್ದು ಮಾತ್ರ ಹಿಂದೆ ಯಾರು ಕೊಟ್ಟಿಲ್ಲ. ಇದು ನಾವು ಸ್ಲಮ್ ಡಿಕ್ಲೇರ್ ಮಾಡಿ ಹೊಸದಾಗಿ ಅದನ್ನ ಇದು ಮಾಡಿದ್ವಿ, ಪ್ರೊಸೀಜರ್ ಮಾಡಿ ಕೊಟ್ಟಿದ್ವಿ. ಇಲ್ಲಿ ಕೊಟ್ಟಿರ್ಲಿಲ್ಲ, ಬೇರೆ ಕಡೆ ಅಲ್ಲೆಲ್ಲ ಕೊಟ್ಟಿದಾರ. ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಅದು ಮಾನ್ಯತೆ ಪಡೆದುಕೊಂಡಿರಂಗಿಲ್ಲ. ಅದು ಯಾವ ರೀತಿ ಕೊಟ್ಟಿದಾರ ಅದು ಗೊತ್ತಿಲ್ಲ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD24x7 ನ್ಯೂಸ್ ಅನ್ನು ವೀಕ್ಷಿಸಿ.